ಯಾವಾಗೂ ಪ್ರೆಗ್ನೆನ್ಸಿ ಆಗಾಕ ಕಷ್ಟ ಆಕತಿ, ಕನ್ಸೀವ್ ಆಗಾಕ ಡಿಫಿಕಲ್ಟಿ ಆಕತಿ. ಆ ಟೈಮ್ ನಾವು ಡಾಕ್ಟರ್ ಕಡೆ ಹೋಗ್ತೇವಿ. ಡಾಕ್ಟರ್ ನಿಮ್ಗೆ IUI ಮಾಡ್ಬೇಕಾ ಅಡ್ವೈಸ್ ಮಾಡ್ತಾರ. ಆವಾಗ ನಿಮ್ಗೆ ಪ್ರಶ್ನೆ ಬರ್ತೈತಿ, IUI ಏನೈತಿ? ಅದಕ್ಕೆ IUI ಏನೈತಿ? IUI ಹೆಂಗೆ ಹೆಲ್ಪ್ಫುಲ್ ಆಕತಿ? ಯಾವ ಕಪಲ್ಸ್ಗೆ IUI ಅಡ್ವೈಸ್ ಮಾಡ್ಬೇಕ್ರಿ? ಯಾವ ಕಪಲ್ಸ್ಗೆ IUI ಅಡ್ವೈಸ್ ಮಾಡಬಾರ್ದು? IUI ಪ್ರೊಸೀಜರ್ ಏನು ಇರ್ತೈತಿ? IUI ಟೈಮ್ಗೆ ನಾವು ಏನು ಕೇರ್ ಮಾಡ್ಬೇಕ್ರಿ? IUI ಯಾಕೆ ಫೇಲ್ ಆಕತಿ? ಸಪೋಸ್ IUI ಫೇಲ್ ಆದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು? ಇದು ಎಲ್ಲ ಡೀಟೇಲ್ ಒಳಗೆ ಇವತ್ತು ಈ ವಿಡಿಯೋ ಒಳಗೆ ತಿಳ್ಕೊಳ್ಳೋಣ. Hello, I am Dr. Sunita Lodaya, fertility and reproductive specialist and practicing gynecologist since last 25 years. IUI ಅಂದ್ರು ಏನು? IUI ಅಂದ್ರೆ ಇಂಟ್ರಾಯೂಟೆರೈನ್ ಇನ್ಸೆಮಿನೇಷನ್. ಇಂಟ್ರಾಯೂಟೆರೈನ್ ಅಂದ್ರೆ ಯೂಟ್ರಸ್ ಒಳಗೆ, ಇನ್ಸೆಮಿನೇಷನ್ ಅಂದ್ರೆ ಸಿಮೆನ್ ಗರ್ಭಜಲ ಒಳಗೆ ಹಾಕ್ತಾರೆ. ಆ ಪ್ರೊಸೀಜರ್ಗೆ ಇಂಟ್ರಾಯೂಟೆರೈನ್ ಇನ್ಸೆಮಿನೇಷನ್ ಹೇಳ್ತಾರೆ. ಅಂದ್ರೆ ಈ ಪ್ರೊಸೀಜರ್ ಒಳಗೆ ಯಾವಾಗ ಓವ್ಯುಲೇಷನ್ ಆಕತಿ, ಹೆಣ್ಮಕ್ಳದ ಸ್ತ್ರೀ ಬೀಜ ತಯಾರಾಗಿ ಬಡಿದತಿ, ಓವ್ಯುಲೇಷನ್ ಆಕತಿ, ಆ ಟೈಮ್ದ ಹಸ್ಬೆಂಡ್ ಸ್ಯಾಂಪಲ್ ಹೊರಗಡೆ ತಗೊಂತಾರ. ಆಮೇಲೆ ತಗೊಂಡು ಲ್ಯಾಬೊರೇಟರಿ ಒಳಗೆ ವಾಶ್ ಮಾಡ್ತಾರೆ, ಮೀಡಿಯಾ ಹಾಕಿ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಅದರೊಳಗೆ ಕ್ವಾಲಿಟಿ ಆಫ್ ಸ್ಪಮ್ಸ್ ಚಲೋ ಮಾಡ್ತಾರೆ, ಮೊಟಿಲಿಟಿ ಹೆಚ್ಚಿಗೆ ಆಕತಿ. ಆ ಸ್ಪಮ್ಸ್ಗೆ ನ್ಯೂಟ್ರಿಷನ್ ಕೊಡ್ತಾರೆ. ಇಂಥ ಚಲೋ ಕ್ವಾಲಿಟಿದ ಸ್ಪಮ್ ಒಂದು ಕ್ಯಾಥೆಟರ್ ಮೂಲಕ ಗರ್ಭಚೀಲ ಒಳಗೆ ಹಾಕ್ತಾರೆ. ಆ ಪ್ರೊಸೀಜರ್ಗೆ IUI ಅಂತಾರೆ. ಈಗ IUI ಯಾರ್ಯಾರಿಗೆ ಯೂಸ್ಫುಲ್ ಆಕತಿ? IUI ಹೆಂಗೆ ಯೂಸ್ಫುಲ್ ಆಕತಿ? ಫಸ್ಟ್ ಒಂದು ಕಂಡೀಷನ್, ಆ್ಯಂಟಿಸ್ಪಮ್ ಆಂಟಿಬಾಡೀಸ್. ಕೆಲವ್ರು ಹೆಣ್ಮಕ್ಳ ಶರೀರ ಒಳಗೆ ತಮ್ಮದು ಹಸ್ಬೆಂಡ್ದ ಸ್ಪಮ್ ವಿರುದ್ಧ ಆಂಟಿಬಾಡೀಸ್ ತಯಾರಾಕತಿ. ಆ ಕಂಡೀಷನ್ಗೆ ಆಂಟಿಸ್ಪಮ್ ಆಂಟಿಬಾಡೀಸ್ ಹೇಳ್ತಾರೆ. ಅಂದ್ರೆ ಆ ಲೇಡಿ ಆ ಹಸ್ಬೆಂಡ್ದ ಸ್ಪಮ್ಗೆ ಫಾರೆನ್ ಬಾಡಿ ಐತಿ ಹಂಗೆ ತಿಳ್ಕೊತಾರೆ. ಅದರ ಸಲಾಗ ಲೇಡಿ ಶರೀರ ಒಳಗೆ ಆಂಟಿಬಾಡೀಸ್ ತಯಾರಾಕತಿ. ಇದು ಆಂಟಿಬಾಡೀಸ್ ಗರ್ಭಚೀಲ ಮುಖಗೆ ಅಲ್ಲಿ ಆಜು ಬಾಜು ಇರ್ತತಿ. ಅದಕ್ಕೆ ಅವ್ರು ಯಾವಾಗೂ ಹಸ್ಬೆಂಡ್ ವೈಫ್ ಇಂಟರ್ಕೋರ್ಸ್ ಮಾಡ್ತಾರೆ, ಸಿಮೆನ್ ವಜಾನ ಒಳಗೆ ಬೀಳ್ತತಿ. ಆದಮೇಲೆ ಇದು ಸ್ಪಮ್ಸ್ ಯಾವಾಗಲೂ ಮ್ಯಾಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮ್ ಆಂಟಿಬಾಡೀಸ್ ಈ ಸ್ಪಮ್ಸ್ಗೆ ಕಿಲ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗಾಕ ಕಷ್ಟ ಆಕತಿ. ಈ ಕಂಡೀಷನ್ ಒಳಗೆ IUI ಭಾಳ ಹೆಲ್ಪ್ಫುಲ್ ಆಕತಿ. ಅಂದರೆ ಈ ಕಂಡೀಷನ್ ಒಳಗೆ ನಾವು ಗರ್ಭಚೀಲದ ಬಾಯಿ ಬೈಪಾಸ್ ಮಾಡಿ ಕ್ಯಾಥೆಟರ್ ಮೂಲಕ ಸ್ಪಮ್ಸ್ಗೆ ಡೈರೆಕ್ಟ್ಲಿ ಯೂಟ್ರಸ್ ಮಟ್ಟ ಮುಟ್ಟಿಸ್ತೇನೆ. ಅದರಿಂದ ಸಕ್ಸಸ್ ಆಗಾಕ ಚಾನ್ಸ್ ಹೆಚ್ಚಿಗೆ ಆಕತಿ. ಈ ಸ್ಪಮ್ಸ್ಗೆ ಗರ್ಭಚೀಲೆಯಿಂದ ಟ್ಯೂಬ್ ಮಟ್ಟ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾಕತಿ. ನಾರ್ಮಲಿ ಸ್ಪಮ್ಸ್ಗೆ ವಜಾನೆಯಿಂದ ಗರ್ಭಚೀಲದ ಬಾಯಿ ಮತ್ತು ಗರ್ಭಚೀಲ ಮತ್ತು ಟ್ಯೂಬ್ ಮಟ್ಟ ಹೋಗ್ಬೇಕು. ಇದು ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸ್ ಆಕತಿ. ನಾವು IUI ಮಾಡಿದ್ರೆ ಅವ್ರ ಈ ಸ್ಪಮ್ಸ್ ಯೂಟ್ರಸ್ ಒಳಗೆ ಹೋಗತಿ. ಅದರಿಂದ ಅವ್ರಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದೇನಿರ್ತೈತಿ ಅದು ಕಡಿಮೆ ಆಕತಿ. ಅದರಿಂದ ಸಕ್ಸಸ್ ರೇಟ್ ಹೆಚ್ಚಿಗೆ ಆಕತಿ. ಮತ್ತು ಆ್ಯಂಟಿಸ್ಪಮ್ ಆಂಟಿಬಾಡೀಸ್ಗೆ ಇದು IUI ಭಾಳ ಹೆಲ್ಪ್ಫುಲ್ ಆಕತಿ. ಎರಡನೇದು, IUI ಪ್ರೊಸೀಜರ್ ಒಳಗೆ ನಾವು ಸಿಮೆನ್ಗೆ ಪ್ರಿಪ್ರೇಷನ್ ಮಾಡ್ತೀನಿ, ಸ್ಪಮ್ ವಾಶ್ ಮಾಡ್ತಾರೆ. ಅದರಿಂದ ಕ್ವಾಲಿಟಿ ಆಫ್ ಸ್ಪಮ್ಸ್ ಚಲೋ ಆಕತಿ. ಅದ್ರ ಒಳಗೆ ಮೊಟಿಲಿಟಿ ಹೆಚ್ಚಿಗೆ ಆಕತಿ. ಮೀಡಿಯಾ ಮೂಲಕ ನಾವು ಸ್ಪಮ್ಸ್ಗೆ ನ್ಯೂಟ್ರಿಷನ್ ಕೊಡ್ತೀವಿ. ಅದರಿಂದ ಅವ್ರದ್ದು ಕ್ವಾಲಿಟಿ ಚಲೋ ಆಕತೈತಿ. ಅದಕ್ಕೆ IUI ಈ ಕೇಸ್ಗೆ ಅಕಸ್ಮಾತ್ ಮೊಟಿಲಿಟಿ ಕಡಿಮೆ ಇದ್ರೆ, ಅಬ್ನಾರ್ಮಲ್ ಸ್ಪಮ್ಸ್ ಹೆಚ್ಚಿಗೆ ಇದ್ರೆ IUI ಭಾಳ ಹೆಲ್ಪ್ ಆಕತಿ. ಮತ್ತು IUI ನಾವು ಯೂಶ್ವಲಿ ಓವ್ಯುಲೇಷನ್ ಆದಮೇಲೆ ಮಾಡ್ತೀವಿ. ಸ್ಕ್ಯಾನಿಂಗ್ ಮೂಲಕ ಹೆಣ್ಮಕ್ಳ ಶರೀರ ಒಳಗೆ ಸ್ತ್ರೀ ಬೀಜ ತಯಾರಾಗೈತಿನ್ರಿ, ರಪ್ಚರ್ ಆಗೈತಿನ್ರಿ, ಇದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಓವ್ಯುಲೇಷನ್ ಆದಮೇಲೆ ನಾವು IUI ಮಾಡ್ತೀವಿ. ಅದರ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. IUI ಇದು ಸ್ತ್ರೀ ಬೀಜ ಯಾವಾಗಲೂ ಒಡಿತತಿ. ಆ ಒಡೆದ ಮೇಲೆ ಸ್ತ್ರೀ ಬೀಜ 12 to 14 ತಾಸು ಅಷ್ಟು ಜೀವಂತ ಇರ್ತತಿ. ಅದಕ್ಕೆ ಆ ಟೈಮ್ಗೆ ನಾವು IUI ಮಾಡ್ತೀವಿ. ಅದರಿಂದ ಸಕ್ಸಸ್ ರೇಟ್ ಆಗಾಕ ಚಾನ್ಸ್ ಹೆಚ್ಚಿಗೆ ಆಕತಿ. ನ್ಯಾಚುರಲ್ ಕನ್ಸೆಪ್ಷನ್ ಒಳಗೆ ಸಕ್ಸಸ್ ಆಗೋದ ಚಾನ್ಸ್ 3 to 5% ಅಷ್ಟೇ ಇರ್ತತಿ. IUI ಪ್ರೊಸೀಜರ್ ಒಳಗೆ ಸಕ್ಸಸ್ ರೇಟ್ ಈಸ್ ಅರೌಂಡ್ 8 to 10%. ಅದಕ್ಕೆ ಡಬಲ್ ಸಕ್ಸಸ್ ರೇಟ್ ಆಕತಿ. ಈಗ ಯಾವ ಕಪಲ್ಸ್ಗೆ ನಾವು IUI ಅಡ್ವೈಸ್ ಮಾಡ್ಬೇಕ್ರಿ? ಯಾರ್ಯಾರು ಕಪಲ್ IUI ಮಾಡಿಸ್ಬೇಕ್ರಿ? ಫಸ್ಟ್, ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ. ಒಂದೊಂದ್ಸಲ ಏನಾಕತಿ, ಹೆಣ್ಮಕ್ಳದ ಟ್ಯೂಬ್ಸ್ ಎರಡು ಓಪನ್ ಇರ್ತತಿ, ಅವ್ರಿಗೆ ಓವ್ಯುಲೇಷನ್ ಆಗ್ತತಿ, ಸ್ಪಮ್ ಕೌಂಟ್ ನಾರ್ಮಲ್ ಐತಿ, ಎಲ್ಲ ನಾರ್ಮಲ್ ಇದ್ರನ ಪ್ರೆಗ್ನೆನ್ಸಿ ಆಗಂಗಿಲ್ಲ. ಈ ಕೇಸ್ಗೆ ಫಸ್ಟ್ ಅವ್ರು IUI ಮಾಡಿಸ್ಬೇಕ್ರಿ. ರೀಸನ್ಸ್ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡೋದು ಡಿಫಿಕಲ್ಟ್ ಇರ್ತತಿ. ಬಟ್ ಇಂಥ ಕೇಸ್ ಒಳಗೆ IUI ಸಕ್ಸಸ್ಫುಲ್ ಆಗೋದ ಚಾನ್ಸ್ ಹೆಚ್ಚಿಗೆ ಆಗ್ತತಿ. ಎರಡನೇದು, ಸಪೋಸ್ ಹಸ್ಬೆಂಡ್ ಸ್ಪಮ್ ಕೌಂಟ್ ಬಾರ್ಡರ್ ಐತಿ, ಸ್ಪಮ್ ಕೌಂಟ್ ಸ್ವಲ್ಪ ಕಡಿಮೆ ಐತಿ, ಮೊಟಿಲಿಟಿ ಕಮ್ಮಿ ಐತಿ, ಅಬ್ನಾರ್ಮಲ್ ಸ್ಪಮ್ಸ್ ಹೆಚ್ಚಿಗೆ ಐತಿ, DNA ಫ್ರಾಗ್ಮೆಂಟೇಷನ್ ಹೆಚ್ಚಿಗೆ ಐತಿ. ಈ ಕಂಡೀಷನ್ ಒಳಗನ IUI ಭಾಳ ಹೆಲ್ಪ್ ಆಕತಿ. ಮತ್ತು ಒಂದೊಂದ್ಸಲ ಕಪಲ್ಸ್ಗೆ ಇಂಟರ್ಕೋರ್ಸ್ ಮಾಡೋಕೆ ಡಿಫಿಕಲ್ಟಿ ಇರ್ತೈತಿ. ಯಾವ ಟೈಮ್ಗೆ ನಾವು ಪೇಷಂಟ್ಗೆ ಇಂಟರ್ಕೋರ್ಸ್ ಅಡ್ವೈಸ್ ಮಾಡ್ತೀವಿ ಆ ಟೈಮ್ ಅವ್ರಿಗೆ ಸೆಕ್ಷುವಲ್ ಪ್ರಾಬ್ಲಮ್ ಇರ್ತಾವೆ, ಇರೆಕ್ಷನ್ ಡಿಫಿಕಲ್ಟಿ ಇರ್ತೈತಿ, ಪ್ರಿಮ್ಯಾಚೂರ್ ಇಜಾಕ್ಯುಲೇಷನ್ ಇರ್ತೈತಿ. ಇದು ಎಲ್ಲ ಕಂಡೀಷನ್ಸ್ ಒಳಗೆ IUI ಹೆಲ್ಪ್ ಮಾಡ್ತೈತಿ.
ಮತ್ತು ಲೇಡೀಸ್ಗೆ ಸಪೋಸ್ ಪಿ ಸಿ ಒ ಡಿ ಇದೆ. ಈ ಪಿ ಸಿ ಒ ಡಿ ಕಂಡೀಷನ್ದ ಡಿಟೇಲ್ ವಿಡಿಯೋ ನಾವು ಮಾಡಿದ್ವಿ, ನೀವು ಚೆಕ್ ಮಾಡಿರಿ. ಅದರ ಬಗ್ಗೆ ಡಿಟೇಲ್ ಬಗ್ಗೆ ಇನ್ಫಾರ್ಮೇಷನ್ ನಾವು ಕೊಟ್ಟೇನೆ. ಈ ಪಿ ಸಿ ಒ ಡಿ ಕಂಡೀಷನ್ ಒಳಗೆ ಅವ್ರದ್ದು ಇರ್ರೆಗ್ಯುಲರ್ ಓವ್ಯುಲೇಷನ್ ಇರ್ತೈತಿ. ಅದಕ್ಕೆ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡೋದು ಓವ್ಯುಲೇಷನ್ ಡಿಫಿಕಲ್ಟ್ ಇರ್ತೈತಿ. ಅದಕ್ಕೆ ಸ್ಕ್ಯಾನಿಂಗ್ ಮೂಲಕ ಯಾವಾಗಲೂ ಓವ್ಯುಲೇಷನ್ ಆಗೈತಿ ಲೇಡಿದ ಕನ್ಫರ್ಮ್ ಮಾಡ್ಕೊಂಡು IUI ಯಾವಾಗಲೂ ಮಾಡ್ತಾರೆ. ಆ ಟೈಮ್ ಸಕ್ಸಸ್ ರೇಟ್ ಹೆಚ್ಚಿಗೆ ಇರ್ತೈತಿ. ಸಪೋಸ್ ಪೇಷಂಟ್ ಸಬ್ ಫರ್ಟಿಲಿಟಿ ಐತಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ ಫರ್ಟಿಲಿಟಿ ಆಗಕ್ಕೆ, ಕನ್ಸೆಪ್ಷನ್ ಆಗಕ್ಕೆ, ಪಿ ಸಿ ಒ ಡಿ ಐತಿ, ಸ್ವಲ್ಪ ಇರ್ರೆಗ್ಯುಲರ್ ಓವ್ಯುಲೇಷನ್ ಐತಿ, ಹಸ್ಬೆಂಡ್ ಸ್ಪರ್ಮ್ ಕೌಂಟ್ ಬಾರ್ಡರ್ ಲೈನ್ ಐತಿ, ಇದು ಎಲ್ಲ ಕಂಡೀಷನ್ಸ್ ಒಳಗೆ IUI ಥ್ರೂ ಪ್ರೆಗ್ನೆನ್ಸಿ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಈಗ ಯಾವ್ಯಾವ ಕಪಲ್ಸ್ IUI ಮಾಡಬಾರ್ದು? ಫಸ್ಟ್, ಈಗ 2 ಟ್ಯೂಬ್ ಬ್ಲಾಕ್ಸ್ ಇದ್ರೆ, ಟ್ಯೂಬ್ ಬ್ಲಾಕ್ ಐತಿ ಕನ್ಫರ್ಮ್ ಐತಿ, ಹಂಗಿದ್ರೆ IUI ಮಾಡಬಾರ್ದು. IUI ಅದ್ರಾಗ ಸಕ್ಸಸ್ ಕೊಡಂಗಿಲ್ಲ. ಮತ್ತು ಏಜ್ ಹೆಚ್ಚಿಗೆ ಐತಿ, AMH ಕಡಿಮೆ ಐತಿ, ಒವೇರಿಯನ್ ರಿಸರ್ವ್ ಕಡಿಮೆ ಐತಿ, ಟೈಮ್ ಕಡಿಮೆ ಐತಿ, ಹಂಗಿದ್ರೆ ಜನರಲಿ ವಿ ಡೋಂಟ್ ಅಡ್ವೈಸ್ IUI. ಇದರ ನೆಕ್ಸ್ಟ್ ಇನ್ಫಾರ್ಮೇಷನ್ ನಾವು ಪಾರ್ಟ್ 2 ವಿಡಿಯೋ ಒಳಗೆ ಹೇಳ್ತೀವಿ, ನೀವು ನೋಡ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.